ಇನ್ಸ್ಟಾಗ್ರಾಮ್ಗಳನ್ನು ಸಹ ನೋಡ್ಬೋದು. ಮಾಡಿ ಅಡ್ಮಿಷನ್ ಕಲಿತಿದ್ದು 60,000 ರೂಪಾಯಿ ಸ್ಯಾಲ್ರಿ ಸಿಗುತ್ತೆ. 4 ವರ್ಷ ಸ್ಟ್ರಗಲ್ ಮಾಡಿದೆ ನಾನು. ಸೊ 40,000 ಆಯಿತು. ಅಲ್ಲಿ ಎಜುಕೇಷನ್ ಯಾವತ್ತು ಓಕೆ, ಇದೆಲ್ಲ ನಿಮ್ಮ ಪೋಸ್ಟರ್ಗಳು. ಒಳ್ಳೆ ಚೆನ್ನಾಗಿದೆ ಈ ಕಾನ್ಸೆಪ್ಟ್. ಅವ್ರು ಹೇಳೋದು ಇದೆಲ್ಲ. ಇದು ಕೃಷ್ಣನ ಇದು ಡೆಮೋ ಇತ್ತು, ಆಫೀಸ್ದು ಡೆಮೋಗೋಸ್ಕರ ಕೆಲಸ ಮಾಡಿದ್ವಿ. ಸೊ ಒಬ್ಬೊಬ್ಬರು ಒಂದೊಂದು ಇದು ಕಲರ್ ಸ್ಟೈಲ್ ಕೊಟ್ಟಿದ್ವಿ, ಅದರಲ್ಲಿ ನಂದು ಸೆಲೆಕ್ಟ್ ಆಗಿದೆ ಅಂತೇಳಿ ನನ್ನ ಹತ್ರ ಮಾಡಿಸಿದ್ರು. ಅಂತೂ ನೀವು ಕಲಾ ಶಿಕ್ಷಣ ಮುಗಿಸಿಲ್ಲ? ಇಲ್ಲ, ಆಮೇಲೆ ನಾನು ಮಾಸ್ಟರ್ಸ್ ಮಾಡಿದೆ. ಎಲ್ಲಿ ಬಂದು? ನಾನು ಇಲ್ಲಿ ವರ್ಕ್ ಮಾಡ್ತಾನೆ ನಾನು MFA ಆಯಿತು ನಂದು. ಎಲ್ಲಿ? ನಂದು ಇದರಲ್ಲಿ ಧಾರವಾಡಲ್ಲಿ. ಅದು ಯಾವಾಗ ಆಯಿತು ನಿಮ್ಮದು? ನಾನು 2014 ಅಂದ್ರೆ ಆಮೇಲೆ ಇದು DQL ಆದಮೇಲೆ ಎಲ್ಲ ಮುಗಿಸ್ಕೊಂಡು ಇದು ನೋಡ್ರಿ, ಇದು ಒಂದು ಯಾವುದೊಂದು ಮ್ಯೂಸಿಕ್ ಆಲ್ಬಮ್ ಇದು ಮಾಡಬೇಕು ಅಂತೇಳಿ MG ರೋಡ್ ಸ್ಪಾಟ್ ಸ್ಕೆಚ್ ಮಾಡಿದ್ದು. ಇದು ಅಶೋಕ ಪಿಲ್ಲರು ಆಗಿನ ಕಾಲದಲ್ಲಿ. LIC ಬಿಲ್ಡಿಂಗ್. ಹೌದು, ನೀವು ಇಲ್ಲಿ ಕೂತ್ಕೊಂಡು ಮಾಡಿದ್ದೀರಿ? ಇಲ್ಲಿ ಕೂತ್ಕೊಂಡು ಸ್ಕೆಚ್ ಮಾಡಿದ್ದು ನಾನು. ಮಧ್ಯದಲ್ಲಿ ಅವಾಗ ಅಷ್ಟೊಂದು ಕ್ರೌಡ್ ಇರ್ತಿರ್ಲಿಲ್ಲ, ಕೂತ್ಕೊಂಡು ಸ್ಕೆಚ್ ಮಾಡಿದ್ದು. ಲೈವ್ ಸ್ಕೆಚ್ ಇದು ಅಶೋಕ ಪಿಲ್ಲರ್ ಇದು. ಆಗ ನೀವು ಕಲಾ ಶಿಕ್ಷಣ ಮುಗಿಸಿರಲಿಲ್ಲ? 2 ವರ್ಷದ ಕೆಲಸ, 2 ವರ್ಷ ಮುಗಿಸ್ಕೊಂಡು ಹೋಗಿದ್ದೆ ಅಷ್ಟೇ. ಇದೆಲ್ಲ ನಿಮ್ಮ ಭಾರತಿ ಭಟ್ ಅವ್ರು ನೋಡಿದ್ರಿ ಇದೆಲ್ಲ? ಹೌದು, ಅವರು ಮಾಡಿಸಿದ್ವಿ. ವಿಧಾನಸೌಧ ಎಲ್ಲ ಅವಾಗ ಅದಕ್ಕೆ ಅಂತ ಮಾಡಿದ್ವಿ. ಇದು ನಿಮ್ಮ ಕ್ಯಾರೆಕ್ಟರ್ ಸ್ಕೆಚ್ಗಳು ಇವೆಲ್ಲ ಅಲ್ಲಿ ಹೈದರಾಬಾದಲ್ಲಿ ಮಾಡಿದೆ ಅಂತ ಸ್ಕೆಚಸ್. ಕ್ಲೀನಪ್ ಆದಮೇಲೆ ಹಿಂಗೆ ಕಾಣ್ತಾ ಇತ್ತು ನೋಡ್ರಿ. ಇದು ಜಪಾನೀಸ್ ಅಲ್ಲ? ಇದು ಜಪಾನೀಸ್. ಅದು ಜಪಾನೀಸ್ ಪ್ರಾಜೆಕ್ಟ್ ಇರ್ತಿತ್ತಲ್ಲೇ? ಹೌದು, DQL. ಹೌದು ಹೌದು. ಜರ್ಮನ್ನು ಮತ್ತು ಜಪಾನ್. ಅವರ ಅನಿಮೋ ಅಂತ ಏನೋ ಹೇಳ್ತಾರೆ ಅದಕ್ಕೆ. ಅನಿಮೆ ಕ್ಯಾರೆಕ್ಟರ್. ಈಗ ಅದು ಸಹ ನಿಂತಿದೆ DQL. ಏನೂ ಇಲ್ಲ, ಈಗ ಕಂಪನಿನೇ ಕ್ಲೋಸು. ಇಂಡಿಯಾದಲ್ಲಿ ಎಲ್ಲ ನಿಮ್ಮ ಈಗೆಲ್ಲ AI ಬಂದು ಎಲ್ಲ ಇದಾಗಿದೆ ಅಂತಲ್ವಾ? ಹೌದೌದು. ಇದು ನಿಮ್ಮ ಮದುವೆ ಕಾರ್ಡ್. ಇದು ನಿಮ್ಮದೇ ಗ್ರೀಟಿಂಗ್ ಕಾರ್ಡ್. ನನಗೆ ಅವರು ಸ್ಕೆಚ್ ಮಾಡಿಕೊಟ್ಟಿದ್ದು ಗಣೇಶಾಚಾರ್ಯ ಅಂತ ಮಾಡಿಕೊಟ್ಟಿದ್ರು. ಅದೇ ನಿಮಗೆ ಉದ್ಯೋಗದ ಮಾಡಿದ್ದರು. ಆಮೇಲೆ ಕಲರ್ ಮಾಡಿಕೊಂಡು ಮಾಡಿದ್ದಾಯ್ತು. ಶ್ರೀದೇವಿ. ಎಲ್ಲಿ ಆಯಿತು ಮದುವೆ? ಚಳ್ಳಕೆರೆ. ಇದೆಲ್ಲ ನಿಮ್ಮ ಸ್ಕೆಚಸ್. ನರ್ಗೀಸ. ಸೆಲ್ಫ್ ಪೋರ್ಟ್ರೇಟ್. ಆಗ ಇದು ಕೀ ಡ್ರಾಯಿಂಗ್ಸ್. ಈ ಸ್ಕೆಚಸ್ ಇದು 1 ಪಾಯಿಂಟ್ ಪರ್ಸ್ಪೆಕ್ಟಿವ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದು. ಇದು ಯಾವುದೋ ಬೇಕಾಗಿತ್ತ ನಿಮಗಿಲ್ಲ? ಇಲ್ಲ, ಕಾನ್ಸೆಪ್ಟ್ಸ್ ಅಷ್ಟೇ ಕೂತ್ಕೊಂಡು ಗೀಸ್ತಾ ಇದ್ದಿದ್ದು. ಇದು ನಿಮಗೆ ಬಂದ? ಇದು ಚಿತ್ರಕಲಾ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಬಂತು. ಯಾವಾಗದು? ಎಲ್ಲಿ? ಇದು 97 ಏನೋ. ಅದು ಯಾವಾಗ? ನೀವು? ನಾನು ಫಸ್ಟ್ ಇಯರ್ ಓದ್ತಾ ಇದ್ದೆ ಡ್ರಾಯಿಂಗ್ ಕಾಲೇಜಲ್ಲಿ, ಅವಾಗ ಬಂದಂಥವು. ಇದು ಪ್ರಶಸ್ತಿ ಪತ್ರಗಳನ್ನು. ಇದು 10th ಇದ್ದಾಗ 90s. ಇದು ಜೆರಾಕ್ಸ್. ಜೆರಾಕ್ಸ್. ಒರಿಜಿನಲ್ ಬೇರೆ ಕಡೆ ಇದೆ. ಒರಿಜಿನಲ್ಲು ಅಲ್ಲಿ ಮನೇಲಿ ಇತ್ತು, ಅದು ಎಲ್ಲಿದೆ? ಇದನ್ನು ಎಲ್ಲ ಕಂಪನಿಗಳಿಗೆ ತೊಗೊಂಡೋಗಿದ್ದೀರಿ ನೀವು? ಇದು ಅವಾಗ ಸಾಫ್ಟ್ ಕಾಪಿ ಇರಲಿಲ್ಲ, ಇದನ್ನ ಎತ್ಕೊಂಡು ಹೋಗ್ತಾ ಇದ್ವಿ ನೋಡ್ರಿ. 10ನೇ ತರಗತಿ C ಸೆಕ್ಷನ್ ಚಿತ್ರಕಲೆ ಪ್ರಥಮ. ಸೊ ಇವೆಲ್ಲ ಸುಮ್ಮನೆ ಕಾನ್ಸೆಪ್ಟ್ಸ್ ಮಾಡಿದ್ದೆ, ಸ್ಕೆಚ್. ಇದು ಪೆನ್ನಲ್ಲಿ ಮಾಡಿ ಪೆನ್ ಸ್ಕೆಚ್. ಇದು ನಿಮ್ಮ ಹಾರೋದೆಲ್ಲ ಇದು ಕ್ಲಾಸ್ಗೆ ಮಾಡಿದ್ದೀರ. ಓಕೆ, ನೀವು ಈಗ DQL ಆಗ ನೀವು ಮದುವೆ ಆಯಿತು ಅಂತ ಹೇಳಿದರೆ, ಇದು ನಿಮ್ಮ ಕಲಾ ಶಿಕ್ಷಣದ ಸ್ಕೂಲು
ನಿಮ್ಮದೇ ಒಂದು ಸ್ಕೂಲ್ ಇದೆ, ಹೌದು. ಅಲ್ಲಿಂದ ನೀವು ಮಾತಾಡ್ತಾ ಇದ್ದೀರಿ. ಬಗ್ಗೆ ಡೀಟೇಲ್ ಆಗಿ ತಗೊಳ್ಳೋಣ. ನೀವು DQL ಬಿಡುವಾಗ ನಿಮ್ಮ ಮದುವೆ ಆಯ್ತು? DQL ಇದ್ದಾಗಲೇ ಮದುವೆ ಆಯಿತು. ಹಾಗೆ ಒಂದು 3 ವರ್ಷ ಅಲ್ಲಿ ಇದ್ವಿ. ನಾನು ನಮ್ಮ ಮನೆಯವರು, ನನ್ನ ಮಗಳು ಅಲ್ಲೇ ಹುಟ್ಟಿದ್ದು. 2000. ಅವ್ರೇನು ಆರ್ಟಿಸ್ಟಾ ನಿಮ್ಮ ಮೇಡಮ್ ಅವರು? ಇಲ್ಲ ಇಲ್ಲ ಇಲ್ಲ, ಅವರು ಅವರು ಇಲ್ಲೇ ಇದ್ದಾರೆ. ಇವರು ಹೇಗೆ ಯಜಮಾನ್ರು? ನಿಮ್ಮ ಊರು ಯಾವುದು? ನಿಮಗೆ ಆರ್ಟಿನ ಬಗ್ಗೆ ಆಸಕ್ತಿ ಇದೆಯಾ? ಆಸಕ್ತಿ ಮುಂಚೆ ಇರಲಿಲ್ಲ, ಮದುವೆ ಆದ್ಮೇಲೆ ಆಸಕ್ತಿ ಉಟ್ಕೊಂಡಿದೆ. ಓಕೆ. ನೀವು ಮದುವೆ ಆಗುವಾಗ ಇವರು ಅನಿಮೇಟ್ರು ಒಳ್ಳೆ ಸಂಬಳ ಇದೆ ಅಂತ ಮದುವೆ ಆದರೆ ಹೇಗೆ? ನೀವೇನು ಕಲ್ತಿದ್ದೀರಿ? ನಮ್ದು ಅಂದ್ರೆ ಹಾರ್ಡ್ ವರ್ಕ್ ಅಂದ್ರೆ ನಾನು ಇದರಲ್ಲಿ ಉಲ್ಲನ್ನಲ್ಲೆಲ್ಲ ಮಾಡ್ತೀರಾ? ಇಯರಿಂಗ್ಸ್ ಎಲ್ಲ ಹಾಕ್ತೀನಿ, ಆ ಥರ ಎಲ್ಲ ಹಾಕ್ತೀನಿ. ಅಷ್ಟಲ್ಲ, ಕ್ಲಾಸಸ್ ಎಲ್ಲ ಮಾಡ್ತಿದ್ದೆ. ಅಪ್ಪ ಬಂದ್ರಾ? ಹೌದು, ಹ್ಯಾಂಡ್ ವರ್ಕ್ ಎಲ್ಲ ಮಾಡ್ತೀನಿ. ವೆರಿ ಗುಡ್. ನಿಮ್ಮದು ಚಳ್ಳಾಗಿ. ನಿಮ್ಮ ತಂದೆಯವರು ಏನಾಗಿದ್ರು? ನಮ್ಮ ತಂದೆ ಬಿಸ್ನೆಸ್. ಬಿಸ್ನೆಸ್. ನಿಮ್ಗೆ ಎಷ್ಟು ಅಕ್ಕ ತಂಗಿಯರು? ನನಗೆ 2 ಅಕ್ಕ ಇದ್ದಾರೆ, ನಾನು ಲಾಸ್ಟ್. ಇನ್ನು 3 ಅಣ್ಣ ಅವರು, ಎಲ್ಲರೂ ಬಿಸ್ನೆಸ್ ಅಲ್ಲಿದ್ದಾರೆ. ನೀವು ಕಲ್ತದ್ದು SLC ಆಗಿ ಏನು ಮಾಡಿ ಸೆಕೆಂಡ್ PU ಮಾಡಿದ್ದೀರಿ ಚೆನ್ನಾಗಿ. ನೀವು ಇವರು ಆರ್ಟಿಸ್ಟ್ ಒಳ್ಳೆ ಸಂಬಳ ಇದೆ ಅಂತ ಸೇರಿದ್ರಿ ಹೈದರಾಬಾದಿಗೆ. ನಿಮಗೆ ತೆಲುಗು ಬರ್ತದಾ? ತೆಲುಗು ಬರುತ್ತೆ. ಮೊದಲು ಮನೆಯಲ್ಲಿ ಮಾತಾಡ್ತಿದ್ರಿ? ಮನೆಯಲ್ಲಿ ಮಾತಾಡ್ತಿದ್ರು. ನಮ್ದು ಆಕ್ಚುಲಿ ಆಂಧ್ರ ಬಾರ್ಡರ್. ಅದೇ 50 ಕಿಲೋಮೀಟರ್. ಹೋಗೋರು ಬರೋರು ಎಲ್ಲ ತೆಲುಗು ಮಾತಾಡ್ತಾರೆ. ಅಪ್ಪ ಆಂಧ್ರದಲ್ಲೆಲ್ಲ ಇದ್ದು ಸ್ವಲ್ಪ ಮಾತಾಡ್ತಿದ್ರು. ಹೈದರಾಬಾದ್ ಹೋದ್ಮೇಲೆ ಫುಲ್ ತೆಲುಗು ಮಾತಾಡೋದು. ಓಕೆ. ಇವರು ಹೈದರಾಬಾದಿಂದ ಅವರೇ ಕತೆ ಹೇಳಿದ್ರು. ಮುಂದಿನ ಕತೆ ಮುಂದುವರ್ಸಿದ ಮೇಲೆ ನಿಮ್ಮನ್ನು ಮುಂದುವರ್ಸೋಣ. ಇವರು ಇದು ಆರ್ಟ್ ಸ್ಕೂಲು. ಇವಳು ದೊಡ್ಡವಳು, ಮಗಳು. ಇವಳ ಹೆಸರು ಶ್ರಾವಣಿ. ಗೌರಿ. ಯಾವ ಸ್ಕೂಲು ಎಲ್ಲ? MBA BBA ಮಾಡ್ತಿದ್ಯಾ? ಅಲ್ಲಿ ಇದು ಅಲ್ಲಿ ಮಾಡ್ತಾಯಿದ್ದೆ. ಓಕೆ. ಅದು ಆರ್ಟಿಗೆ ಸಂಬಂಧಪಟ್ಟದಾಗಾರೆ ಅಪ್ಲೈಡ್. ನಿಮ್ಮದು SLC ಅದಕ್ಕೆ ಒಳ್ಳೆ ಮಾಡಿದ್ದೆ? PU ಎಲ್ಲಿ ಮಾಡಿದ್ದೆ? BMS ಗಾಂಧಿಪೇಟೆ. ಇವನು 2ನೇವನು ಅಲ್ಲ? ಇವನು ನಿನ್ನ ಹೆಸರೇನು ಹೇಳು? ಸಾಯಿ. ನೀನು ಎಷ್ಟನೇ ಕ್ಲಾಸ್ ಈಗ? ಈಗ ಇವರು ಒಬ್ಬ ವಿದ್ಯಾರ್ಥಿ. ಈ ನಿಮ್ಮ ಆರ್ಟ್ ಕಿಟ್ಟಿನ ಇವನು ಮಿನಿ ಟೀಚರ್ ಈಗ ಸದ್ಯಕ್ಕೆ. ತೋರಿಸು, ನೀನು ಮಾಡಿರೋ ಡ್ರಾಯಿಂಗ್ ಎಲ್ಲ ತೋರಿಸು. ಅಲ್ಲಿ ಇದೆಲ್ಲ ನಿಮ್ಮ ಸ್ಕೂಲಿನ ಟೀಚರ್ಗಳು. ಇದು ಯಾರ ಚಿತ್ರ ಇದು? ನೆನ್ನೆ ಯಾರೋ ಒಂದು ಗೀಚ್ ಆಡಿದ್ದಾನೆ. 3 ಗೀಚಿದೆ. ನೀವು ಆಗ ಮಾಡಿರೋದು ಯಾವುದು? ತೋರಿಸು. ಯಾರು? ನಿಮ್ಮದೇ? ಇದೆ. ಇದೆಲ್ಲ ನಿಮ್ಮದು. ಇವರು ರಾಜರಾಜೇಶ್ವರಿ ನಗರದಲ್ಲಿ ಆರ್ಟ್ ಕಿಟ್ ಅಂತ ಸ್ಕೂಲ್ ನಡೆಸ್ತಾ ಇದ್ದಾರೆ. ಇವರ ತರಗತಿಗಳು. ಆಸಕ್ತರು ಇವರ ಇನ್ಸ್ಟಾಗ್ರಾಮ್ಗಳನ್ನು ಸಹ ನೋಡ್ಬೋದು, ಸೇರ್ಬೋದು. ಇಲ್ಲಿ ಅದಕ್ಕೋಸ್ಕರ ಕೆಲಸ ಬಿಟ್ಟರೆ? ಇಲ್ಲ. ನಾನು ನನ್ನ ಮಗಳು ಬಿಟ್ಟಿದ್ಲು. ಸೊ 1.5 ವರ್ಷ ಅವಳಿಗೆ. ಈಗ ಅವಳು ಎಜುಕೇಷನ್ ಸ್ಟಾರ್ಟ್ ಆಗಬೇಕಾಯ್ತು. ಇಲ್ವಾ? ತಂದೆ ಹೇಳಿದ್ರು, ಇಲ್ಲ ಬಂದ್ಬಿಡು, ತೆಲುಗು ಮೀಡಿಯಮ್ಮು, ಅದಕ್ಕೆ ಇಂಗ್ಲೀಷ್ ಮೀಡಿಯಮ್ ಅದೆಲ್ಲ ಸಮಸ್ಯೆ ಆಗುತ್ತೆ. ಸೊ ಮೇ ಬಿ ಬಂದರೆ ನಿನಗೆ ಅವಳಿಗೆ ಒಳ್ಳೆ ಎಜುಕೇಷನ್ ಇಲ್ಲಿಂದನೇ ಸ್ಟಾರ್ಟ್ ಆದರೆ ಲ್ಯಾಂಗ್ವೇಜ್ದು ಸಮಸ್ಯೆ ಆಗಲ್ಲ ಅಂತ ಅಂದರು. ಸೊ ಆ ಟೈಮಲ್ಲಿ ಸರಿ ಅನ್ನಿಸ್ತು ಬಂದ್ಬಿಡೋಣ ಅಂತ. ಇಲ್ಲಿ ಯಾವುದು ಆಗ ನೀವು ಅಲ್ಲಿ ಕಲ್ತದ್ದು ಇನ್ ಬಿಟ್ವೀನ್ ಆರ್ಟಿಸ್ಟ್? ಇನ್ ಬಿಟ್ವೀನು. ಆಮೇಲೆ ಅಸಿಸ್ಟೆಂಟ್ ಅನಿಮೇಟರ್ ಆಗಿದ್ದೆ. ಅನಿಮೇಷನ್ ಕ್ಲೀನ್ ಅಪ್ಸ್ ಮಾಡೋದು, ಅನಿಮೇಷನ್ಸ್ ಎಲ್ಲ, ಸಣ್ಣ ಪುಟ್ಟ ಅನಿಮೇಷನ್. ಕ್ಯಾರೆಕ್ಟರ್ ಡಿಸೈನ್ ಆಪ್ಷನ್ ಇಲ್ಲ, ಎಲ್ಲ ಕ್ಯಾರೆಕ್ಟರ್ ಅಲ್ಲಿಂದ ಬರ್ತದೆ. ಡಿಪಾರ್ಟ್ಮೆಂಟ್ ಅನ್ನೋದು ಹೆಂಗೆ ಅಂದ್ರೆ ಸ್ಪೆಷಲಿಸ್ಟ್ ಅಷ್ಟೇ. ನಾವು ಬೇರೆ ಡಿಪಾರ್ಟ್ಮೆಂಟಲ್ಲಿ ಹೋಗಿ ಏನು ಮಾಡೋಂಥದ್ದು ಏನೂ ಇರಲಿಲ್ಲ. ಅಂದರೆ ಅಲ್ಲಿ ತುಂಬ ಸೀಮಿತ, ಇಷ್ಟೇ ಕಲಿಬೇಕು, ಕಲಿಯೋದಕ್ಕೆ ನನಗೆ ಇದಿರಲಿಲ್ಲ. ಸೊ ಕೆಲವ್ರು ಏನು ಮಾಡೋರು ಅಂತಂದರೆ, ಅನಿಮೇಷನ್ ಕಲಿಬೇಕು ಅಂದರೆ ಒಂದು ಲೈಟ್ ಬಾಕ್ಸ್ ದುಡ್ಡು ಕೊಟ್ಟು ಲೈಟ್ ಬಾಕ್ಸ್ ತೊಗೊಂಡು ದೊಡ್ಡ ಅನಿಮೇಟರ್ಸ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿ, ಅವಾಗಿನ ಕಾಲಕ್ಕೆ ಒಂದು 10,000 to 15,000 ರೂಪಾಯಿ ಪೇ ಮಾಡಿ ಅನಿಮೇಷನ್ ಕಲಿತಿತ್ತು. ಆ ಲೆವೆಲಲ್ಲಿತ್ತು. ಸೊ ಆವಾಗ ನನಗಿಲ್ಲಿ ಮೀಡಿಯಾಟೆಕ್ ಅಂತೇಳಿ ಒಂದು ಕಂಪನೀಲಿ ಲೇಔಟ್ ಆರ್ಟಿಸ್ಟ್ ಇದೆ, ಬರ್ತೀಯಾ ಅಂತ. ನನ್ನ ಫ್ರೆಂಡ್ ಒಬ್ಬ ಮಂಜುನಾಥ್ ಅಂತ ಕೆಲಸ ಮಾಡ್ತೀನಿ ಇಲ್ಲಿ ಬೆಂಗಳೂರಲ್ಲಿ. ಸರಿ ಬಂದೆ, ಟೆಸ್ಟ್ ಕೊಟ್ಟೆ. ಸೊ ಅವರು ಅದು ಎಲ್ಲಿತ್ತು ಆಫೀಸ್? ಅದು
ಅದು ಜಯನಗರಲ್ಲಿ ಈಗಲೂ ಇದೆ ಅದು? ಇಲ್ಲ. ಸೊ ಅಲ್ಲಿ ಕೊಟ್ಟೆ. ಲೇಔಟ್ ಆರ್ಟಿಸ್ಟ್, ಲೇಔಟ್ ಡಿಸೈನರ್ ಅಂತ. ಸೊ ನಾನು ಇನ್ ಬಿಟ್ವೀನು ನನಗೆ ಹೆಂಗೆ ಅಂದರೆ ನಾನು ಇದನ್ನೆಲ್ಲ ಮಾಡ್ತಿದ್ನಲ್ಲ, ಲ್ಯಾಂಡ್ಸ್ಕೇಪ್ ಅದೆಲ್ಲ ಮಾಡ್ತಿದ್ದೆ, ಸ್ಕೆಚಿಂಗ್ ಎಲ್ಲ ಚೆನ್ನಾಗಿತ್ತಲ್ಲ. ಸೊ ಸೆಲೆಕ್ಷನ್ ಆಯಿತು. ಅವರು ಈಗ ಅಲ್ಲಿಂದ ಬಂದು ಎಷ್ಟು 13.5 ಇತ್ತು. ಸೊ ಅವರು ಒಳ್ಳೆ ಸ್ಯಾಲ್ರಿಗೆ ಇದು ಮಾಡಿದರು, 16-18 ಕೊಡ್ತೀನಿ ಬನ್ನಿ ಅಂದರು. ಸೊ ಒಳ್ಳೆ ಸ್ಯಾಲ್ರಿ ಸಿಗ್ತಲ್ಲ ಅಂತ ನಾನು ಹೆಂಗೂ ಬೆಂಗಳೂರು ಬರಬೇಕಾಗಿತ್ತು. ಶಿಫ್ಟ್ ಆಗ್ಬಿಟ್ಟು ಬೆಂಗಳೂರು ಶಿಫ್ಟ್ ಆದ್ವಿ. ಅಲ್ಲಿ ಬೆಂಗಳೂರು ಶಿಫ್ಟ್ ಚೆನ್ನಾಗಿತ್ತು. ಅವರು ಇದನ್ನು ಮಾಡ್ತಾಯಿದ್ರು, DVDs ಸ್ಟೋರಿಗಳು ಮಾಡ್ತಾಯಿದ್ರು. ಅಲ್ಲಿ ಸುಮಾರು ಗಾಂಧಿ, ವಿವೇಕಾನಂದ, ಆಮೇಲೆ ರಾಮಕೃಷ್ಣ ಪರಮಹಂಸರು. ಅಲ್ಲಿ ಎಷ್ಟು ಎಂಪ್ಲಾಯೀಸ್ ಇದ್ರಲ್ಲಿ? ಅಲ್ಲಿ ಒಂದು 35 ಇದ್ದರು. ಅಲ್ಲಿ ಫ್ಲ್ಯಾಶಲ್ಲಿ ಮಾಡ್ತಿದ್ರಾ? ಹಾಂ, ಫ್ಲ್ಯಾಶ್ ಟೀಮ್ ಇತ್ತು. ಲೇಔಟ್ಗೆ ಒಂದು ಟೀಮ್ ಇತ್ತು. ಅಲ್ಲೇ ಯಾವಕ್ಕೆ ಸಾಫ್ಟ್ವೇರ್ ಯೂಸ್ ಮಾಡ್ತಿದ್ರ? ಫ್ಲ್ಯಾಶು ಫೋಟೋಶಾಪ್. ಆಮೇಲೆ ಆಫ್ಟರ್ ಎಫೆಕ್ಟ್. ನೀವು ಫ್ಲ್ಯಾಶ್ ಕಲ್ತ್ರಲ್ಲೇ? ಮತ್ತೆ ನಾನು ಫ್ಲ್ಯಾಶ್ ಮಾಡ್ತಾ ಇರಲಿಲ್ಲ. ನಾನು ಅಲ್ಲಿ ಫ್ಲ್ಯಾಶ್ ಬರುತ್ತೆ ಮಾಡ್ತಿದ್ದೆ, ಬಟ್ ಪ್ರೊಡಕ್ಷನ್ ವರ್ಕ್ ಏನೂ ಮಾಡ್ತಾ ಇರಲಿಲ್ಲ. ನಾನು ಪರ್ಸ್ನಲ್ ಏನಾರು ಇದ್ದರೆ ನಾನು ಮಾಡ್ಕೋತಾ ಇದ್ದೆ. ಫ್ಲ್ಯಾಶ್ ನೀಟಾಗಿ ಮಾಡ್ತಾ ಇದ್ದೆ. ಅನಿಮೇಷನ್ಸ್ ಎಲ್ಲ ಫ್ಲ್ಯಾಶಲ್ಲೂ ಮಾಡ್ತಿದ್ದೆ, 2D ಮ್ಯಾನ್ಯುಯಲಲ್ಲೂ ಮಾಡ್ತಿದ್ದೆ ನಾನು. ಸೊ ಅದಾದಮೇಲೆ ಇಲ್ಲಿ ಬಂದಮೇಲೆ ಲೇಔಟ್ ಆರ್ಟಿಸ್ಟಾಗಿ ಜಾಯ್ನ್ ಆದೆ. ಆಮೇಲೆ ಅದು ಫೋಟೋಶಾಪಲ್ಲೇ ಮಾಡ್ತಿದ್ರೆ? ಇಲ್ಲ, ಮ್ಯಾನ್ಯುಯಲ್ ಇತ್ತು. ಸೊ ಆಮೇಲೆ ನನ್ನ ವರ್ಕ್ ಎಲ್ಲ ನೋಡಿ ಅವ್ರು ಏನು ಮಾಡಿಬಿಟ್ರು, ಪ್ರೀ ಪ್ರೊಡಕ್ಷನ್ ಟೀಮ್ ಲೀಡ್ ಮಾಡಿದರು. ಸೊ ಓವರಾಲ್ ಒಂದು 3, 6, 8, 10 ಜನದ್ದು ಒಂದು ಟೀಮ್ ಇತ್ತು. ಸೊ ಒಂದು 3 ಜನ BG ಆರ್ಟಿಸ್ಟ್ ಇದ್ದರು, ಒಂದು 2 ಸ್ಟೋರಿ ಬೋರ್ಡ್ ಆರ್ಟಿಸ್ಟು, ಒಂದು 4-5 ಜನ ಇವರಿದ್ದರು, ಲೇಔಟ್ ಆ್ಯಂಡ್ ಫೋಸಿಂಗ್ ಅಂತ. ಸೊ ಇಷ್ಟು ಜನದ ಟೀಮ್ಗೆ ನನ್ನ ಲೀಡ್ ಮಾಡಿದ್ರು. ಸೊ ಅದನ್ನು ನಾನು ಫುಲ್ ಪ್ರೀ ಪ್ರೊಡಕ್ಷನ್ ಟೀಮ್ ನಾನು ನೋಡ್ಕೋತಾ ಇದ್ದೆ. ಅವರೆಲ್ಲ ಎಳೆ ನಿಂಬೆಗಳ ಅಥವಾ ಕಲ್ತವ್ರ? ಇಲ್ಲ, ನಾವು ಅಲ್ಲಿ ಹೆಂಗಾಗ್ತಾ ಇತ್ತು ಅಂತಂದರೆ, ಇದರಿಂದ ತಗೋತಿದ್ವಿ, ರಾ ಆರ್ಟಿಸ್ಟ್ಗಳು ತೊಗೊಂಡು ನಾವು ಇದು ಮಾಡ್ತಾಯಿದ್ವಿ, ಏನೋ ಟ್ರೈನ್ ಮಾಡ್ತಾಯಿದ್ವಿ. ಇದು ಹಾಗೆ ಸಂಬಳ ಎಷ್ಟು ಕೊಡ್ತಿದ್ರು ಅವರಿಗೆಲ್ಲ? ಅವ್ರಿಗೆಲ್ಲ ಹೊಸ್ದಾಗಿ ಬರೋರಿಗೆಲ್ಲ ಒಂದು 5,000 8,000ವರೆಗೂ ಪೇ ಮಾಡೋರು. ಇದೆಲ್ಲ ಯಾವಾಗ ಅಂದರೆ 2006-07 ಆ ಟೈಮಲ್ಲಿ. ಸೊ ಸಿಕ್ತಿತ್ತು ಅವ್ರಿಗೆ 5,000ದಿಂದ 8,000ವರೆಗೂ ಪೇ ಮಾಡಿದೆ, 10,000 ಆಗಿ ಪೇ ಮಾಡ್ತಿದ್ವಿ. ಸೊ ಟ್ರೈನಿಂಗು ನಾವೇ ಕೊಟ್ಟು ಅವನಿಗೆ ಬ್ಯಾಕ್ಗ್ರೌಂಡ್ ಇತ್ತಂದರೆ ಬ್ಯಾಕ್ಗ್ರೌಂಡ್ ಆರ್ಟಿಸ್ಟ್ ಆಗಿ, ಸೊ ಏನು ನಮ್ಗೆ ಇಂಟ್ರೆಸ್ಟ್ ಇದೆಯೋ ಅದ್ರ ಮೇಲೆ ನಾವು ಟ್ರೈನ್ ಮಾಡ್ತಾಯಿದ್ವಿ. ಓಕೆ, ನೀವು ಅಲ್ಲಿ ಎಷ್ಟು ವರ್ಷ ಇದ್ರಿ? ಮೀಡಿಯಾಟೆಕ್ಕಲ್ಲಿ ನಾನು 3 ವರ್ಷ ಇದ್ದೆ. ಸ್ವಲ್ಪ ಅಲ್ಲಿನೂ ಸಮಸ್ಯೆ, ಅವರು ಪ್ರಾಜೆಕ್ಟ್ಸ್ ಇಲ್ಲ, ಅದು ಇಲ್ಲ ಅಂತಂದ್ರು. ಅಲ್ಲಿ ಏನು ಕೆಲಸ ಮಾಡ್ತಿದ್ರು ಮುಖ್ಯವಾಗಿ? ಯಾರು? ಮೀಡಿಯಾಟೆಕ್ ಅಲ್ಲಿ ಇದು ಮಾಡ್ತಾಯಿದ್ರು, DVD ಮೂವೀಸ್ ಮಾಡ್ತಾಯಿದ್ರು. ಅಲ್ಲಿ ಎಷ್ಟು ವರ್ಷ ಇದ್ರಿ? 3 ವರ್ಷ. ಆಮೇಲೆ ಅದೇ ಅಲ್ಲಿ ಸ್ವಲ್ಪ ಇದಿಲ್ಲದೆ ವೇರಿಯೇಷನ್ ಆಗೋಕ್ಕೆ ಶುರು ಆಯ್ತಲ್ವಾ, ಪ್ರಾಜೆಕ್ಟ್ಸ್ ಏರ್ಪೇರ್ ಆಗೋದು. ಸೊ ನಾನೇನು ಮಾಡ್ಬಿಟ್ಟೆ, ಅವಾಗ ಬೇರೆ ಎಲ್ಲರೂ ಚೇಂಜ್ ಮಾಡೋಣ ಅಂತ ಇದ್ದೆ. ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಒಬ್ಬ ಆ್ಯಂಡ್ಸ್ ಅನಿಮೇಷನ್ ಟ್ರೈನಿಂಗ್ ಸ್ಕೂಲ್ ಅಂತ ಇತ್ತು. ಸೊ ಅನಿಮೇಷನ್ ಟ್ರೈನಿಂಗ್ ಸ್ಕೂಲ್ಗೆ ಫ್ಯಾಕಲ್ಟಿಯಾಗಿ. ಸೊ ಅಲ್ಲಿ ಮತ್ತೆ ಹೊಸ ಜವಾಬ್ದಾರಿ ನನಗೆ. ಅಲ್ಲಿವರೆಗೂ ಸ್ಟೋರಿ ಬೋರ್ಡ್ ಮಾಡ್ತಿದ್ದೆ, ಲೇಔಟು, ಸೊ ಅನಿಮೇಷನ್ ಎಲ್ಲ ನಾಲೆಡ್ಜ್ ಇತ್ತಲ್ವಾ. ಸೊ ಅಲ್ಲಿ ಜಾಯ್ನ್ ಆಗಬೇಕಂತ ಡಿಸೈಡ್ ಆಯಿತು. ಹೋಗಿ ಇಂಟರ್ವ್ಯೂ. ಅದು ದಾವಣಗೆರೆ ಬ್ರಾಂಚಿಗೆ ನನ್ನ ಪೋಸ್ಟ್ ಮಾಡಿದ್ರು. ಸೊ ಅಲ್ಲೇ ಬ್ರಾಂಚ್ಗೆ. ಅದರ ಓನರ್ ಯಾರು? ಆ್ಯಂಡ್ಸ್ ಓನರ್ ಯಾರೋ ರವಿಕುಮಾರ್ ಅಂತ ಯಾರೋ ಇದ್ರಲ್ಲಿ. ಬಟ್ ನಾನು ಫ್ರಾಂಚೈಸಿ ಬಂದ್ಬಿಟ್ಟು ದಾವಣಗೆರೆ ಬ್ರಾಂಚ್ಗೆ ಅಲ್ಲಿ ಯಾರೋ ಒಬ್ರು ಮಾಡಿದ್ರು. ಅದೊಂದು ಸ್ವಲ್ಪ ನನಗೆ ಬ್ಯಾಕೆ. ಯಾಕೆಂತಂದರೆ ಅಲ್ಲಿ ಅವರು ಒಂದು 6 months ಚೆನ್ನಾಗೇ ಇದ್ವಿ. ಅದಾದಮೇಲೆ ಸ್ಯಾಲ್ರಿ ಅದೆಲ್ಲ ಇಶ್ಯೂಸ್ ಆಗ್ಬಿಡ್ತು. ಅಲ್ಲಿ ಅವರು ಅಡ್ಮಿಷನ್ಸ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳ್ಬಿಟ್ಟು ಏನೋ ಪ್ರಾಬ್ಲಮ್ ಆಯಿತು. ಸೊ ಅಲ್ಲಿಂದ ಹಾಗೆ ಎಂಟ್ರಿ ಸ್ಕೂಲಿಗೆ ಎಷ್ಟಿತ್ತು ಫೀಸ್ ಎಲ್ಲ ಆ್ಯಂಡ್ಸಲ್ಲಿ? ಅಲ್ಲಿ ಒಂದು ವರ್ಷಕ್ಕೆ 30,000-35,000 ರೂಪಾಯಿ ಕೋರ್ಸ್. 13 ತಿಂಗಳು 12 ತಿಂಗಳು ಕೋರ್ಸ್ ಇರೋದು. 35,000. ಈಗಲೂ ಆ ಆ್ಯಂಡ್ಸ್ ಕಂಪನಿಯೂ ಇಲ್ಲ ಅಂತ? ಈಗ ಆ್ಯಂಡ್ಸ್ ಇಲ್ಲ. ಆ್ಯಂಡ್ಸ್ನವರೆಲ್ಲ ಸೇರಿಕೊಂಡು ಬೇರೆ ಏನೇನೋ ಅವರವರೇ ಬೇಕಾದಂಥ ಹೆಸರುಗಳನ್ನ ಇಟ್ಕೊಂಡು ಮಾಡ್ಕೊಂಡಿದ್ದಾರೆ. ಓಕೆ, ನೀವು ದಾವಣಗೆರೆಗೆ ಹೋದರೆ? ಹೌದು. ಅಲ್ಲಿ ಎಷ್ಟು ವರ್ಷ ಇದ್ರಿ? ಅಲ್ಲಿ 1 ವರ್ಷ ಇದ್ವಿ, 1.5 ವರ್ಷ ಇದ್ವಿ. ಮಗು ಸ್ಕೂಲಿಗೆ ಅಲ್ಲಿ ಜಾಯಿನ್ ಮಾಡಿಸಿದ್ವಿ. ಅಲ್ಲೇ ಅವಳು LKG ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಬೆಂಗಳೂರಲ್ಲಿ ಸೇರಿಸಿರ್ಲಿಲ್ಲ? ಇಲ್ಲ, ಬೆಂಗಳೂರಲ್ಲಿ ಸೇರಿಸಲಿಲ್ಲ.
ಅವಳನ್ನ ಬೆಂಗಳೂರಲ್ಲಿ ಆ್ಯಕ್ಚುಲಿ ಅಡ್ಮಿಷನ್ ತೊಗೊಳ್ಳಿಲ್ಲ ಅವಳಿಗೆ 3 years 6 months ಆಗಿರಬೇಕು ಅಂದರು. ಸೊ ಅವಳಿಗೆ ಆಗಿರಲಿಲ್ಲ. ಸೊ ಅಲ್ಲಿ ತೊಗೊಳ್ಳಿಲ್ಲ, ಅಲ್ಲಿ ದಾವಣಗೆರೆಯಲ್ಲಿ ತೊಗೊಂಡ್ಬಿಟ್ರು. ಇಲ್ಲ ಕೊಡ್ತೀವಿ ಅಂತ. ಸೊ ಅಲ್ಲಿ ಅವಳು 2 ವರ್ಷ ಇದ್ವಿ ಅಲ್ಲಿ. ಸೊ ಅಲ್ಲಿ LKG UKG ಮುಗಿಸಿದ್ಲು. ಅದಾದಮೇಲೆ ಅಲ್ಲಿ ಸಮಸ್ಯೆ ಆಯಿತು. ಸೊ ನನಗೆ ಅಲ್ಲಿ ಎಷ್ಟು ಕೊಡ್ತಿದ್ರು ಸ್ಯಾಂಡ್ಸಲ್ಲಿ? ಅಲ್ಲಿ 40,000 ರೂಪಾಯಿ ಸ್ಯಾಲ್ರಿ ಸಿಗೋದು, ಒಳ್ಳೆ ಸ್ಯಾಲ್ರಿ ಇತ್ತಲ್ಲಿ. ಸೊ ಅಲ್ಲಿಂದ ತುಮಕೂರು ಬ್ರಾಂಚ್ಗೆ ಹಾಕಿದ್ರು. ಇಲ್ಲ ನಾನು ಬಿಟ್ಬಿಡ್ತೀನಿ ಅಂದರೆ ಹಿಂಗೆ ಸ್ವಲ್ಪ ಹಿಂಗೆ ಸ್ಯಾಲ್ರೀಸ್ ಎಲ್ಲ ವೇರಿಯೇಷನ್ ಇದೆ ಅಂದಿದ್ದಕ್ಕೆ ಇಲ್ಲ ತುಮಕೂರು ಬ್ರಾಂಚ್ ಸೆಂಟರ್ ಮ್ಯಾನೇಜರ್ ಆಗಿ ತುಮಕೂರಿಗೆ ಹಾಕಿದ್ರು. ಓವರ್ ಆಲ್ ಸೆಂಟರ್ ನಾನೇ ನೋಡ್ಕೊಳ್ತಾ ಇದ್ದೆ. ಸೊ ಅಲ್ಲೊಂದು ವರ್ಷ ಇದ್ದೆ. ಸೊ ಅಲ್ಲೂ ಅದೇ ಸಮಸ್ಯೆನೇ, ಅಡ್ಮಿಷನ್ಸು ಅದಿಲ್ಲ ಇದಿಲ್ಲ ಅನ್ನೋದೊಂದು ಸಮಸ್ಯೆ ಆಗಿತ್ತು. ಸೊ ಅಲ್ಲಿಂದ ಏನು ಮಾಡಿದ್ರೆ, ಯಾವ ಸಾಫ್ಟ್ವೇರಲ್ಲಿ ನೀವು ಕಲಿಸ್ತಾ ಇದ್ರಿ? ನಾನು ಕಲಿಸ್ತಾ ಇದ್ದಿದ್ದು, ನಾನು ಇದನ್ನ ಹೇಳ್ಕೊಡ್ತಾ ಪ್ರೀ ಪ್ರೊಡಕ್ಷನ್ ಎಲ್ಲ ನಾನೇ ಹೇಳ್ಕೊಡ್ತಿದ್ದೆ. ಅಂದರೆ ಕ್ಯಾರೆಕ್ಟರ್ ಡಿಸೈನ್ ಹೇಳ್ಕೊಡ್ತಿದ್ದೆ, ಸ್ಟೋರಿ ಬೋರ್ಡ್ ಹೇಳ್ಕೊಡ್ತಾ ಇದ್ದೆ, ಆಮೇಲೆ ಇದು ಬ್ಯಾಕ್ಗ್ರೌಂಡು, ಆ್ಯನಿಮೇಷನ್ನು, ಪ್ರಿನ್ಸಿಪಲ್ಸ್ ಆಫ್ ಅನಿಮೇಷನ್ ಎಲ್ಲ ಹೇಳಿ ಆ್ಯನಿಮೇಷನ್ ಹೆಂಗೆ ಮಾಡೋದು ಅಂತ ಫ್ಲ್ಯಾಶ್ ಹೇಳ್ತಾ ಇದ್ದೆ. ಫ್ಲ್ಯಾಶ್ ಹೇಳ್ಕೊಡ್ತಾ ಇದ್ದೆ. ಓಕೆ, ನೀವು ಮತ್ತೆ ಅಲ್ಲಿಂದ ಅಲ್ಲಿ ಅದಾಯಿತು. ತುಮಕೂರು ಬಂದ್ವಿ. ತುಮಕೂರಲ್ಲಿ ಸೆಂಟ್ರಲ್ ಮ್ಯಾನೇಜರ್ ಆಗಿದ್ದು 1 ವರ್ಷ. ಅಲ್ಲಿ ಅದೇ ಇದಿಲ್ಲ ಪ್ರೊಡಕ್ಷನ್ ಇದಿಲ್ಲ ಸಮಸ್ಯೆ ಆಯಿತು ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ನನಗೆ ಸ್ವಲ್ಪ ಸ್ಯಾಲ್ರಿ ಡೌನ್ ಆಗಿ ಕಮ್ಮಿ, ಅಂದರೆ ಒಂದು 20,000 ಸಂಬಳಕ್ಕೆ ಬಂದು ಬೆಂಗಳೂರಲ್ಲಿ 40 ಇದ್ದವನು ಒಂದು ಅನಿಮೇಷನ್ ಕಂಪನಿಗೆ ಸ್ಟೋರಿ ಬೋರ್ಡ್ ಆರ್ಟಿಸ್ಟ್ ಆಗಿ ಜಾಯ್ನ್ ಆದ. ಯಾವ ಕಂಪನಿ ಅದು? ಅದು ಬಸಿನ್ ಸಾಫ್ಟ್ ಅನಿಮೇಷನ್ ಸ್ಟುಡಿಯೋ ಅಂತ HSR ಲೇಔಟ್. ಆಗ ನಿಮ್ಮ ಹೆಂಡತಿ ಮಕ್ಕಳು ಸರ್ ನಿಮ್ಮೊಟ್ಟಿಗೆ ಬಂದ್ರೆ? ಇಲ್ಲ, ಅಲ್ಲಿ ಅವಳು ಅಕಾಡೆಮಿಕ್ ಕಂಪ್ಲೀಟ್ ಆಗಿರಲಿಲ್ಲ. ಮಧ್ಯದಲ್ಲೇ ನಾನು ಬಂದ್ಬಿಟ್ಟೆ ಬೆಂಗಳೂರು. ತುಮಕೂರಲ್ಲಿ ಇದ್ರು. ಸೊ ಅದಾದಮೇಲೆ ಅವಳದು ಅಕಾಡೆಮಿಕ್ ಎಕ್ಸಾಮ್ಸ್ ಎಲ್ಲ ಮುಗಿದ್ಮೇಲೆ ನಾನು ಬೆಂಗಳೂರಲ್ಲಿ ಮನೆ ಮಾಡಿ ಬೆಂಗಳೂರಿಗೆ ಕರ್ಕೊಂಡ್ಬಂದೆ. ಸೊ ಇಲ್ಲಿ ಬೆಂಗಳೂರಿಗೆ ಆಮೇಲೆ ಶಿಫ್ಟ್ ಆದ್ವಿ. ಕೋರಮಂಗಲದಲ್ಲಿ ಅದು HSR. ನಾವಿದ್ದು ಶ್ರೀನಗರ್, ಹನುಮಂತ ನಗರ್ ಶ್ರೀನಗರ್ ಇದೆಯಲ್ಲ, ಅಲ್ಲಿ ಮನೆ ಮಾಡಿದೆ. ಸೊ ಅಲ್ಲೇ ನಿಯರ್ ಬೈ ಒಂದು ಸ್ಕೂಲ್ಗೆ ಅವಳನ್ನ ಅಡ್ಮಿಷನ್ ಮಾಡಿಸಿ ನಾನು ಅಲ್ಲಿಂದ ಓಡಾಡ್ತಾ ಇದ್ದೆ. ಅಲ್ಲಿ ಅವರು ಏನು ಪ್ರಾಜೆಕ್ಟ್, ಅಲ್ಲಿ ಎಷ್ಟು ಎಂಪ್ಲಾಯೀಸ್ ಇದ್ರು? ಅಲ್ಲಿ 52 ಜನ ಇದ್ರು. ಅಲ್ಲಿ ಏನು ಪ್ರಾಡಕ್ಟ್ಸ್ ಮಾಡ್ತಿದ್ರು? ಅವರು ಜರ್ಮನ್ ಪ್ರಾಜೆಕ್ಟ್ಸ್ ಮಾಡ್ತಾರೆ. ಎಲ್ಲ ಬರೀ ಸ್ಟೋರೀಸ್, ಜರ್ಮನ್ ಸ್ಟೋರೀಸ್ನ ಇದು ಮಾಡ್ತಾಯಿದ್ರು. ಅಲ್ಲಿ ನೀವು ಎಷ್ಟು ವರ್ಷ ಇದ್ರಿ? ಅಲ್ಲಿ 4 ವರ್ಷ ವರ್ಕ್ ಮಾಡ್ತಾರೆ. ಸೊ ಆಗ ನೀವು ಬಿಡುವಾಗ ಕೆಲಸ ಸಂಬಳ? ಬಿಡುವಾಗ ನನಗೆ ಅಲ್ಲಿ 30,000 ಅಂತ. ಮತ್ತು ಆಮೇಲೆ ಬಿಡಬೇಕಾದ್ರೆ ನಾನು ಬೇರೆ ಕಂಪನಿಗೆ ಬಂದಲ್ಲ, ಮತ್ತೆ ಒಂದು 40,000 ಮತ್ತೆ ಒಂದು ಆ ಸ್ಯಾಲ್ರಿ ತೊಗೊಳಕ್ಕೆ 4 ವರ್ಷ ಸ್ಟ್ರಗಲ್ ಮಾಡಿದೆ ನಾನು. ಸೊ 40,000 ಆಯಿತು. ಅಲ್ಲಿಂದ ನಾನು ಇದಕ್ಕೆ ಬಂದೆ, EAxis ಅಂತ ಒಂದು ಗೇಮಿಂಗ್ ಕಂಪನಿಗೆ ಜಾಯ್ನ್ ಆದೆ. ಅದೆಲ್ಲಿತ್ತು? ಅಲ್ಲಿ ಅದು ಇದ್ದಿದ್ದು BTM ಲೇಔಟ್. ಸೊ ಅಲ್ಲಿ ನಾನು ಇದನ್ನು ಮಾಡ್ತಾಯಿದ್ದೆ, ಏನು ಕಾನ್ಸೆಪ್ಟು, ಕ್ಯಾರೆಕ್ಟರ್ಸು, ಆಮೇಲೆ ಮಾಯಾ ಮಾಡ್ಲಿಂಗ್ ಎಲ್ಲ ಮಾಡ್ತಿದ್ದೆ. ಸಣ್ಣ ಪುಟ್ಟ ಮಾಡಲ್ಸ್ ಮಾಡ್ತಾಯಿದ್ದೆ, ಪ್ರಾಪ್ ಮಾಡಲ್ಸು, ಕ್ಯಾರೆಕ್ಟರ್ ಮಾಡಲ್ಸ್ ಅಲ್ಲ. ಇದರ ಮಧ್ಯದಲ್ಲಿ ನೀವು ಕಲಾ ಶಿಕ್ಷಣವನ್ನು ಮುಗಿಸಿ ಅದು ಯಾವಾಗ ಆಯ್ತದು? ಅದು ಏನಾಯ್ತು ಅಂತಂದರೆ, ನನಗೆ ಹೈದರಾಬಾದಿಂದ ಬಂದಲ್ವಾ, ಬಂದ ಮೇಲೆ ನನಗೆ 2 ವರ್ಷದ್ದೇ ಕೋರ್ಸ್ ಆಗಿತ್ತು. 2 ವರ್ಷದ್ದಾಗಿತ್ತು. ಅದ್ರ ಮಧ್ಯದಲ್ಲಿ 3rd year 4th year ಮಾಡಿದ್ದೆ, ಅವ್ರು ಕೊಡಲಿಲ್ಲ. ಸೊ 2 ವರ್ಷದ್ದಾಗಿತ್ತು. ಅವಾಗ ಚಿಕ್ಕನಾಯಕನಹಳ್ಳಿಲಿ ನನ್ನ ಫ್ರೆಂಡ್ ಲೆಕ್ಚರರ್ ಆಗಿದ್ದ. ಅವನಿಗೆ ಕೇಳಿದೆ, ಇನ್ನು 4th year ಆಗಿದೆ, ಫೈನಲ್ ಇಯರ್ ಕೊಡ್ತೀಯ ಎಕ್ಸಾಮ್ ಅಂದ್ರೆ? ಇಲ್ಲ, ಅದಿಲ್ಲ. ಚಿತ್ರದುರ್ಗದಲ್ಲಿ ಅಲ್ಲ ನೀವು ಮಾಡಿದ್ದೆ 2 year? ಅಲ್ಲೇ ಕೇಳಿದ್ರಿ ನೀವು? ಅಲ್ಲೆಲ್ಲ ಕೇಳಿದ್ದು. ಚಿಕ್ಕನಾಯಕನಹಳ್ಳಿ ನನ್ನ ಫ್ರೆಂಡ್ ಲೆಕ್ಚರರ್ ಆಗಿದ್ದು, ನನ್ನ ಕ್ಲಾಸ್. ಎಲ್ಲಿ ಬೇಕಾದ್ರೆ ಮಾಡ್ಬೋದಾ? ಹೌದು. ಸೊ ಅವ್ರಿಗೆ ಕೇಳಿದ್ವಿ. ಅಲ್ಲಿ ಆರ್ಟ್ ಸ್ಕೂಲ್ ಇದೆ ಚಿಕ್ಕನಾಯಕನಹಳ್ಳಿ, ವಾಣಿ ಚಿತ್ರಕಲಾ ಶಾಲೆ, ತುಂಬ ಹಳೇದು. ಸೊ ಅಲ್ಲಿ ಕೇಳಿದೆ. ಅವನು ಸರಿ ಅಡ್ಮಿಷನ್ ಮಾಡಿಸು, ಸ್ವಲ್ಪ ವರ್ಕ್ಸ್ ಎಲ್ಲ ಮಾಡಬೇಕು ಅಂದರು. ಸೊ ನನಗೆ ಆರ್ಟ್ ಗೊತ್ತಿರೋದ್ರಿಂದ ಸೊ ಅವನು ಡಿಪ್ಲೊಮಾ ಆಯ್ತಲ್ಲಿ, ಡಿಪ್ಲೊಮಾ ಮುಗಿಸ್ದೆ. ಸೊ ಪ್ರತಿ ವರ್ಷ ಎಕ್ಸಾಮ್ ಟೈಮಲ್ಲಿ ಇವಾಗಲೇ ಸೆಮಿಸ್ಟರ್ಸ್ ಇರಲಿಲ್ಲ, ಇಯರ್ಲಿ ಒನ್ಸು ಹೋಗೋದು, ಒಂದು ವಾರ ರಜೆ ಹಾಕ್ಬಿಟ್ಟು ಎಕ್ಸಾಮ್ಸ್ ಬರೋದು ಹಿಂಗೆ ಮಾಡ್ತಾಯಿದ್ದೆ. ಸೊ ಡಿಪ್ಲೊಮಾ ಮುಗೀತು. ಡಿಪ್ಲೊಮಾ ಮಾಡ್ಕೊಂಡ್ಮೇಲೆ ನೀವು ದಾವಣಗೆರೆ ಹೈದರಾಬಾದಲ್ಲಿ ಇರುವಾಗಲೇ ಮಾಡಿದ್ದ? ಇಲ್ಲ, ಬೆಂಗಳೂರಿಗೆ ಬಂದ ಮೇಲೆ ಈ ಅಲ್ಲಿಂದ ದಾವಣಗೆರೆಯಿಂದ ಬೆಂಗಳೂರಿಗೆ ಬಂದ ಮೇಲೆ? ಹೌದು, ದಾವಣಗೆರೆಯಲ್ಲಿ ಇದ್ದಾಗ ಡಿಪ್ಲೊಮಾ ಸ್ಟಾರ್ಟ್ ಆಯಿತು. ಡಿಪ್ಲೊಮಾ ಮಾಡ್ತಿದ್ದೆ. ಇದು ಅಲ್ಲಿ ಮುಗಿದ ಮೇಲೆ ನಾನು ಇದಕ್ಕೆ ಬಂದೆ, ಬಸಿನ್ ಸಾಫ್ಟ್. ಅಲ್ಲಿಗೆ ಬಂದು ಬಸಿನ್ ಸಾಫ್ಟಲ್ಲಿ ಇದ್ದಾಗ ನಾನು ಕೇಳಿದೆ ಮಾಸ್ಟರ್ಸ್ ಮಾಡಬೇಕು ಅಂತ. ಬಸಿನ್ ಸಾಫ್ಟ್ ಬಿಟ್ಬಿಟ್ಟೆ, EAxisಗೆ ಬಂದೆ. ಸೊ ಅಲ್ಲಿ ಇದ್ದಾಗ ಮಾಸ್ಟರ್ಸ್ ಮಾಡಬೇಕು ಅಂತ ಅನ್ನಿಸ್ತು. ಕೇಳಿದೆ, ಅವರು ಇಲ್ಲ ಡಿಪ್ಲೊಮಾ ಮೇಲೆ ಮಾಸ್ಟರ್ಸ್ ಮಾಡೋಕ್ಕೆ ಬರಲ್ಲ, ಮೈಸೂರು ಯೂನಿವರ್ಸಿಟಿಯವರು ಡೈರೆಕ್ಟಾಗಿ ಕೊಡ್ತಾಯಿದ್ರು. ಕಾಂಟ್ರಾಕ್ಟ್ ಕ್ಲಾಸಸ್ ಅಟೆಂಡ್ ಮಾಡಿದರೆ ಇದು ಕೊಡೋರು, ದೂರ ಶಿಕ್ಷಣ.
ಆವಾಗ ಅವರು ಏನು ಹೇಳಿದರು, ಉಪಾಧ್ಯಾಯ ಅಂತ ಒಬ್ಬರು ಪ್ರಿನ್ಸಿಪಾಲು, ನೋಡಪ್ಪ ಡಿಪ್ಲೊಮಾ ಮೇಲೆ ಮಾಡಬೇಡ, ಒಂದು ವರ್ಷ ಬ್ರಿಡ್ಜ್ ಕೋರ್ಸ್ ಮಾಡು. ಬ್ರಿಡ್ಜ್ ಕೋರ್ಸ್ ಮಾಡಿಬಿಟ್ಟು ಆ ಫೈನಲ್ ಇಯರ್ BFA ಡಿಪ್ಲೊಮಾ ಮೇಲೆ ಡೈರೆಕ್ಟಾಗಿ ಕೊಡ್ತಾರೆ, ಅದನ್ನು ಮುಗಿಸ್ಕೊಂಡು ಮಾಸ್ಟರ್ಸ್ ಮಾಡು ಅಂದರು MFA. ಸರಿ ಸರ್ ಅಂತ ಹೇಳ್ಬಿಟ್ಟು ಮತ್ತೆ ಚಿತ್ರದುರ್ಗಕ್ಕೆ ಹೋದೆ. ಅಲ್ಲಿ ನನ್ನ ಫ್ರೆಂಡೇ ಕಣಿಮೇಶ್ ಅಂತೇಳಿ ಪ್ರಿನ್ಸಿಪಾಲು, ಪಾಪ ಅವರು ಹೆಲ್ಪ್ ಮಾಡಿದರು. ಸರಿ ಆಯಿತು, ನೀನು ಬ್ರಿಡ್ಜ್ ಕೋರ್ಸ್ಗೆ ಅಡ್ಮಿಷನ್ ಮಾಡಿಸ್ಕೋತೀನಿ ಅಂತ. ಸೊ ಬ್ರಿಡ್ಜ್ ಕೋರ್ಸ್ ಅಡ್ಮಿಷನ್ ಮಾಡಿಸ್ಕೊಂಡು ಅಲ್ಲಿ ಅದು 1 ವರ್ಷ ಕೋರ್ಸ್. 1 ವರ್ಷದ ಕೋರ್ಸು ಅದು ಮುಗಿಸ್ಕೊಂಡು ಆಮೇಲೆ ಮೈಸೂರು ಯೂನಿವರ್ಸಿಟಿಗೆ MFA ಅಪ್ಲೈ ಮಾಡಿದೆ. ಅಲ್ಲಿ ಇದರಲ್ಲಿ ಕಲಾನಿಕೇತನ್ ಅಂತ ಇದರಲ್ಲಿ ಸಿಕ್ತು, ಧಾರವಾಡಲ್ಲಿ ಎಕ್ಸಾಮ್ ಕೊಟ್ಟರು. ಸೊ ನಾನು EAxisಲ್ಲಿ ವರ್ಕ್ ಮಾಡ್ಬೇಕಾದ್ರೆ 2 ವರ್ಷ ಅಲ್ಲಿ 3 ವರ್ಷ ಇದ್ದೆ. ಸೊ ಅವರು 11 ವರ್ಷ 11 ದಿವಸ 12 ದಿವಸ ಇರೋದು. ಸೊ ಹೋಗಿ ಎಕ್ಸಾಮ್ ಬರೆಯೋಕ್ಕೆ ಅವಕಾಶ ಮಾಡಿಕೊಟ್ರು. ಸೊ ಎಕ್ಸಾಮ್ ನೀವು ಯಾವುದ್ರಲ್ಲಿ ಸ್ಪೆಷಲೈಸೇಷನ್? ಯಾವುದು? BFA ಪೇಂಟಿಂಗ್. ಪೇಂಟಿಂಗ್. ಅದು 2 ವರ್ಷ ಕೋರ್ಸಾ? ಮಾಸ್ಟರ್ಸ್ MFA 2 ವರ್ಷ. ಓಕೆ. ಅದು ನಿಮಗೆ ಏನಾದ್ರು ವೃತ್ತಿಯಲ್ಲಿ ಯೂಸ್ ಭಾಳ ಹೆಲ್ಪ್ ಮಾಡ್ತಾರೆ. ಯಾವತ್ತೂ ತೊಂದರೆ ಮಾಡೋದು. ಯಾಕೆಂದರೆ ಅಲ್ಲಿಂದ ನಾನು EAxisಲ್ಲಿ ಆಗೆಲ್ಲ ನೀವು ಮದುವೆ ಆಗಿತ್ತು MFA ಮಾಡುವಾಗ, BFA ಮಾಡುವಾಗ? ಹೌದು.